ರಾಜ್ಯ ರಾಜಕೀಯದಲ್ಲಿ ಕೋಲಾಹಲ ಸೃಷ್ಟಿಸಿರುವ ಸಚಿವರ ಹನಿ ಟ್ರ್ಯಾಪ್ ಯತ್ನದ ವಿಚಾರ ನಿರ್ಣಾಯಕ ಘಟ್ಟಕ್ಕೆ ಬಂದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಖುದ್ದು ವಿಧಾನಸಭೆಯಲ್ಲೇ ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಒಪ್ಪಿಕೊಂಡಿದ್ದ ಸಚಿವ ರಾಜಣ್ಣ ಭರ್ತಿ 3 ಪುಟಗಳ ದೂರಿನ ಪ್ರತಿಯನ್ನ ಇವತ್ತು ಪರಮೇಶ್ವರ್ ಅವರಿಗೆ ಕೊಟ್ಟಿದ್ದಾರೆ. ಇದರ ಮಧ್ಯೆ ಸಚಿವ ರಾಜಣ್ಣ ಹನಿ ಟ್ರ್ಯಾಪ್ ಬಗ್ಗೆ ನೀಲಿ ಬಣ್ಣದ ರಹಸ್ಯವನ್ನೇ ಬಿಚ್ಚಿಟ್ಟಿದ್ದಾರೆ. ಏನಿದು? ಕೆಲ ಹಿಂಟ್ಸ್ ಗಳನ್ನ ಕೊಟ್ಟಿದ್ದಾರೆ. ಯಾಳು ಬಂದಿದ್ಲು, ಅವಳು ಏನಂತ ಹೇಳ್ಕೊಂಡ್ ಬಂದಿದ್ಲು, ಕೈ ತೊಟ್ಟಿದ್ದಂತ ಬಟ್ಟೆ ಏನು, ಯಾವ ರೀತಿ ಟ್ರ್ಯಾಪ್ ಮಾಡೋಕ್ ನೋಡಿದ್ಲು, ಬನ್ನಿ ಆ ರಿಪೋರ್ಟ್ ಅನ್ನು ಮುಂದೆ ಇಡ್ತಾ ಇದ್ದೀವಿ. ಮೊಟ್ಟ ಮೊದಲ ಬಾರಿ ಹನಿ ಟ್ರ್ಯಾಪ್ ರಹಸ್ಯ ತೆರೆದಿಟ್ಟ ಸಚಿವ ರಾಜಣ್ಣ. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಬಾರಿ ಒಬ್ಬ ಹುಡುಗ, 2 ಹುಡುಗಿಯರು ಬಂದಿದ್ರು. ಅದು ಮೊದಲನೇ ಅನ್ಸುತ್ತೆ. ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ. ಜೀನ್ಸ್ ಪ್ಯಾಂಟ್, ನೀಲಿ ಟಾಪ್, ಲಾಯರ್ ಟೈಪ್. ಹನಿ ತಂದವರು ಯಾರು? ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. ಪರಮೇಶ್ವರ್ ಹುಡ್ಕೊಂಡು ಹೋಗಿ ಕೊಟ್ಟಿದ್ದು ದೂರೋ ಮನವಿಯೋ? ಅವ್ರು ಎಲ್ಲಿದ್ದಾರೆ ಅಲ್ಲಿ ಹುಡ್ಕೊಂಡು ಹೋಗಿ ಇವತ್ತು ದೂರ ಕೊಡ್ತೀವಿ. ಹನಿ ಟ್ರ್ಯಾಪ್ ರಾಜ್ಯ ರಾಜಕೀಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಕಂಪನ ಎಬ್ಬಿಸಿರುವ ಪ್ರಕರಣಕ್ಕೆ ದೊಡ್ಡ ತಿರುವು ಸಿಕ್ಕಿದೆ. ಒಂದ್ ಕಡೆ ರಾಜಣ್ಣ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿ 3 ಪುಟಗಳ ಮನವಿಯೊಂದನ್ನ ಕೊಟ್ಟಿದ್ದಾರೆ. ಈ ಮನವಿ ಕೊಡೋ ಮೊದಲು ತಮ್ಮ ಬಳಿ ಬಂದವರು ಯಾರು, ಬಂದವರು ಹೇಗಿದ್ರು, ಹನಿ ಟ್ರ್ಯಾಪ್ ಯತ್ನಿಸಲು ಅಪ್ರೋಚ್ ಮಾಡಿದ್ ಹೇಗೆ, ಎಷ್ಟು ಜನ ಇದ್ರು, ಹುಡುಗಿಯರೆಷ್ಟು ಜನ ಇದ್ರು ಅನ್ನೋ ಸ್ಫೋಟಕ ಸಂಗತಿಯನ್ನ ಬಟಾಬಯಲು ಮಾಡಿದ್ದಾರೆ. ಎರಡು ಸಲ ಒಬ್ಬನೇ ಹುಡುಗ, ಹುಡುಗಿಯರು ಬೇರೆ ಬೇರೆ. ತಮಗೆ ಹನಿ ಟ್ರ್ಯಾಪ್ ಮಾಡಲು ಬಂದವರ ಹೆಸರು ನನಗ್ ಗೊತ್ತಿಲ್ಲ ಅಂದಿರೋ ರಾಜಣ್ಣ ಎಷ್ಟು ಜನ ಬಂದಿದ್ರು ಅನ್ನೋದನ್ನ ಹೇಳಿದ್ದಾರೆ. ಎಷ್ಟು ಜನ ಬಂದಿದ್ರು ಅಂತ ಒಂದು ಮೆನ್ಷನ್. ಅದು ಮೊದಲನೇ ಅನ್ಸುತ್ತೆ. ಹುಡುಗ ಬಂದಿದ್ದವನು 2 ಸರಿ ಬಂದಾಗ್ಲೂ ಅವನೇ ಕಾಮನ್. 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ. ಜೀನ್ಸ್ ಪ್ಯಾಂಟ್, ನೀಲಿ ಟಾಪ್ ಹಾಕಿದ್ರು, ಹೈಕೋರ್ಟ್ ಲಾಯರ್ ಅಂದಿದ್ರು. ತಮ್ಮ ಭೇಟಿಗೆ ಬಂದವರು ಯಾವ ಬಣ್ಣದ ಬಟ್ಟೆ ಧರಿಸಿದ್ರು ಅನ್ನೋದನ್ನು ರಾಜಣ್ಣ ಬಹಿರಂಗಪಡಿಸಿದ್ದಾರೆ. ಹುಡುಗಿಯರು ಜೀನ್ಸ್ ಪ್ಯಾಂಟು, ನೀಲಿ ಬಣ್ಣದ ಟಾಪ್ ಹಾಕಿದ್ರು. 2ನೇ ಸಲ ಬಂದಾಗ ತಾವು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ. ಅಂದ್ರೆ ಏನು ಕೋಟ್ ಹಾಕೊಂಡು ಬಂದಿದ್ರ? ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ. ಅವರು ಎಲ್ಲ ಒಂದು ಜೀನ್ಸ್ ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2ನೇ ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ಬರ್ದಿದ್ದೇನಪ್ಪ ಹೈಕೋರ್ಟ್ ಲಾಯರ್ ಅಂತ ಹೇಳಿದ್ದು? ಅಲ್ಲ, ಲೇಡಿನ ಸರ್. ಹೈಕೋರ್ಟ್ ಲಾಯರ್ ಅಂತ ಲೇಡಿ ಬರ್ದಿದ್ದಲ್ವೇನು? ಸರ್ 2 ಟೈಮು ಹೈಕೋರ್ಟ್ ಲಾಯರ್ ಅಂತಾನೆ ಬಂದಿದೆ. ಹೈಕೋರ್ಟ್ ವಕೀಲ ಇಲ್ಲ, ಫಸ್ಟ್ ಟೈಮ್ ಹೈಕೋರ್ಟ್ ಅಂತ ಹೇಳಿಲ್ಲ, ಸೆಕೆಂಡ್ ಟೈಮ್ ಲಾಯರ್. ನಿಮ್ಮ ಹತ್ರ ಗುಟ್ಟು ಮಾತಾಡಬೇಕು ಅಂತ ಬಂದಿದ್ರು ಎಂದ ರಾಜಣ್ಣ. ಹನಿ ಟ್ರ್ಯಾಪ್ ಮಾಡೋಕೆ ಅಂತ ಬಂದವರು ಹೀಗೆ ತಾವು ಲಾಯರ್ ಅಂತ ಹೇಳ್ಕೊಂಡಿದ್ರಂತೆ. ಅಲ್ಲದೆ ಕೇಸ್ ಗೀಸ್ ಏನೂ ಇಲ್ಲ, ನಿಮ್ಮ ಹತ್ರ ಬಹಳ ಗುಟ್ಟಾಗಿ ಮಾತನಾಡಬೇಕು ಅಂತ ಬಂದಿದ್ರು ಅಂತ ಹೇಳಿದ್ದಾರೆ. ಕೇಸ್ ಅಲ್ಲ, ಏನೋ ಪರ್ಸನಲ್ ನಿಮ್ಮ ಹತ್ರ ಏನೋ ಬಹಳ ಗುಟ್ಟು ಮಾತಾಡ್ಬೇಕಿದೆ ಸರ್ ಅಂತ, ಬಹಳ ಇಂಪಾರ್ಟೆಂಟ್ ಗುಟ್ಟು ಮಾತಾಡ್ಬೇಕು ಸರ್. ಅವ್ರ ಫೋಟೋ ಗಿಟೋ ತಮ್ಗೆ ತೋರಿಸಿದ್ರೆ ಗುರ್ತು ಹಿಡಿತೀರಿ. ಹೀಗೆ ರಾಜಣ್ಣ ತಮ್ಮನ್ನ ಮಧುಬಲೆಯ ಕೆಡ್ಡ ಕೆಡವಲು ಬಂದವರ ಫೋಟೋ ಏನಾದ್ರೂ ತೋರಿಸಿದ್ರೆ ಅವರನ್ನ ಗುರ್ತು ಹಿಡಿತೀನಿ ಅಂದಿದ್ದಾರೆ. ಇಂಟ್ರೆಸ್ಟಿಂಗ್ ಅಂದ್ರೆ ಬೆಂಗಳೂರಿನ ಮನೆಗೆ ಬಂದಾಗ ಇಲ್ಲಿ CCTV ಇರ್ಲಿಲ್ಲ. ಅದೇನಾದ್ರೂ ಇದ್ದಿದ್ರೆ ಯಾರು ಅಂತ ಗೊತ್ತಾಗ್ತಿತ್ತು ಅಂದಿದ್ದಾರೆ. ಮೆಟೀರಿಯಲ್ ಎವಿಡೆನ್ಸಸ್ ಅವು ಇವು, ನಾನು ಇದು ಏನೋ ಇವೆಲ್ಲ ನಡೀತಾ ಇದ್ದಾವೆ ಅಂದ್ಕೊಂಡು ಸುಮ್ಮನೆ ಉದಾಸೀನ ಮಾಡಿದ್ದೆ. ಯಾವಾಗ ವಿಧಾನಸಭೆಯಲ್ಲಿ ನನ್ನ ಹೆಸರು ಪ್ರಸ್ತಾಪ ಆದಮೇಲೆ ನಾನು ಇದ್ರ ಬಗ್ಗೆ ಹೆಚ್ಚು ಇದು ಮಾಡಿದೆ. ಮತ್ತೆ ನಮ್ಮಲ್ಲಿ CC ಕ್ಯಾಮ್ರಾ ಇದಾವೆ ನೋಡೋದಂತೇಳಿ ಟ್ರೈ ಮಾಡಿದೆ. ಮನೆಯಲ್ಲಿ CC ಕ್ಯಾಮ್ರಾಗಳೇ ಹಾಕಿಲ್ಲ ಬೆಂಗಳೂರು. ಅದಿದ್ರೂ ಕೂಡ ಸ್ವಲ್ಪ ಅವ್ರು ಯಾರು ಬಂದಿರೋದು ಓದೋರು ಗುರ್ತು ಹೇಳ್ಬೋದಾಗಿ. ಹೀಗೆ ಹನಿ ಟ್ರ್ಯಾಪ್ ಮಾಡಲು ಬಂದವರ ವಿಚಾರವಾಗಿ ಗುಟ್ಟನ್ನ ರಾಜಣ್ಣ ಬಿಟ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಂದು ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿಯಾಗಿ 3 ಪುಟಗಳ ವರದಿಯನ್ನ ಕೊಟ್ಟು ಮನವಿಯನ್ನೂ ಮಾಡಿದ್ದಾರೆ. ಮಹೇಶ್, TV9 ತುಮಕೂರು.